ನಮಸ್ಕಾರ. ನಾವು ದೇವರನ್ನು ಹುಡುಕುತ್ತಾ ಕಾಶಿ, ರಾಮೇಶ್ವರ ಅಥವಾ ಮಂದಿರ ಮಸೀದಿಗಳಿಗೆ ಅಲೆಯುತ್ತೇವೆ. ಆದರೆ ನಾವು ಎಂದಾದರೂ ನಮ್ಮ ಒಳಗೇ ದೇವರನ್ನು ಹುಡುಕಲು ಪ್ರಯತ್ನಿಸಿದ್ದೇವಾ? ಆಚಾರ್ಯ ಚಾಣಕ್ಯರು ದೇವರ ಬಗ್ಗೆ ಒಂದು ಅದ್ಭುತವಾದ ಮಾತು ಹೇಳುತ್ತಾರೆ. ದೇವರು ಕಲ್ಲಿನಲ್ಲಾಗಲಿ, ಮಣ್ಣಿನಲ್ಲಾಗಲಿ ಅಥವಾ ಮರದ ವಿಗ್ರಹಗಳಲ್ಲಾಗಲಿ ಇಲ್ಲ. ಹಾಗಾದರೆ ದೇವರು ಇರುವುದು ಎಲ್ಲಿ? ಸಾವಿರಾರು ವರ್ಷಗಳ ಹಿಂದೆಯೇ ಚಾಣಕ್ಯರು ನೀಡಿದ ಈ ಉತ್ತರ ಇಂದಿನ ವಿಜ್ಞಾನಕ್ಕೂ ಅಚ್ಚರಿ ತರಿಸುತ್ತದೆ. ಇಂದು ನಾವು ದೇವರ ಅಸಲಿ ಅಸ್ತಿತ್ವದ ಬಗ್ಗೆ ಚಾಣಕ್ಯರ 3 ಗುಪ್ತ ಸತ್ಯಗಳನ್ನು ತಿಳಿಯೋಣ. ಭಾವನೆಯೇ ದೇವರು. ಗಾಡ್ ಈಸ್ ಇನ್ ಫೀಲಿಂಗ್ಸ್. ಚಾಣಕ್ಯರ ಪ್ರಸಿದ್ಧ ಶ್ಲೋಕವೊಂದಿದೆ. ನ ದೇವೋ ವಿದ್ಯತೆ ಕಾಷ್ಠೇ ನ ಪಾಷಾಣೇ ನ ಮೃಣ್ಮಯೇ ಭಾವೇ ಹಿ ವಿದ್ಯತೆ ದೇವಸ್ತಸ್ಮಾದ್ ಭಾವೋ ಹಿ ಕಾರಣಂ. ಅಂದರೆ ದೇವರು ಕಟ್ಟಿಗೆಯಲ್ಲಾಗಲಿ, ಕಲ್ಲಿನಲ್ಲಾಗಲಿ ಅಥವಾ ಮಣ್ಣಿನಲ್ಲಾಗಲಿ ಇಲ್ಲ. ನಿಮ್ಮ ಭಾವನೆಗಳಲ್ಲಿ ದೇವರು ನೆಲೆಸಿದ್ದಾನೆ. ನೀವು ಪೂಜಿಸುವ ವಿಗ್ರಹಕ್ಕೆ ಬೆಲೆ ಸಿಗುವುದು ನಿಮ್ಮ ಮನಸ್ಸಿನಲ್ಲಿರುವ ಭಕ್ತಿಯಿಂದ ಮಾತ್ರ. ನಿಮ್ಮ ಭಾವನೆಗಳು ಶುದ್ಧವಾಗಿದ್ದರೆ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ದೈವಿಕವಾಗುತ್ತದೆ. ಭಾವನೆಯೇ ಅಸಲಿ ಪರಮಾತ್ಮ. ಮಿದುಳೇ ನಿಮ್ಮ ಪವಿತ್ರ ಕ್ಷೇತ್ರ. ಸೋಲ್ ಆ್ಯಂಡ್ ವಿಸ್ಡಮ್. ಚಾಣಕ್ಯರ ಪ್ರಕಾರ ನಿಮ್ಮ ದೇಹವೇ ಒಂದು ದೇವಸ್ಥಾನ ಮತ್ತು ನಿಮ್ಮ ಆತ್ಮವೇ ಅದರಲ್ಲಿರುವ ದೇವರು. ದೇವರನ್ನು ಹೊರಗೆ ಹುಡುಕುವ ಬದಲು ನಿಮ್ಮ ಜ್ಞಾನದ ಮೂಲಕ ನಿಮ್ಮ ಒಳಗೆ ಅನ್ವೇಷಿಸಿ. ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಆತ್ಮವನ್ನು ಅರಿತಿದ್ದಾನೋ ಅವನಿಗೆ ಬೇರೆ ಪೂಜೆಯ ಅಗತ್ಯವಿಲ್ಲ. ಅರಿವು ಅಥವಾ ಜ್ಞಾನವೇ ದೇವರ ರೂಪ. ನೀವು ಸರಿಯಾದ ದಾರಿಯಲ್ಲಿ ನಡೆದರೆ, ಅನ್ಯಾಯದ ವಿರುದ್ಧ ಹೋರಾಡಿದರೆ ಮತ್ತು ಸತ್ಯದ ಪರ ನಿಂತರೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ನಿಮ್ಮ ವಿವೇಕವೇ ನಿಮ್ಮ ರಕ್ಷಕ ದೈವ. ಕರ್ಮವೇ ಅಸಲಿ ಪೂಜೆ. ವರ್ಕ್ ಈಸ್ ವರ್ಷಿಪ್. ದೇವರನ್ನು ಒಲಿಸಿಕೊಳ್ಳಲು ಕೇವಲ ಮಂತ್ರಗಳು ಅಥವಾ ಉಪವಾಸಗಳು ಸಾಕಾಗುವುದಿಲ್ಲ. ಚಾಣಕ್ಯನ ಪ್ರಕಾರ ಕರ್ಮವೇ ದೇವರ ಅತಿದೊಡ್ಡ ಆರಾಧನೆ. ಹಸಿದವನಿಗೆ ಅನ್ನ ನೀಡುವುದು, ದುರ್ಬಲನಿಗೆ ಬೆಂಬಲವಾಗುವುದು, ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಇವೇ ನಿಜವಾದ ಪೂಜೆಗಳು. ಯಾರು ತಮ್ಮ ಕೆಲಸವನ್ನು ದೇವರ ಕೆಲಸ ಎಂದು ಭಾವಿಸಿ ಮಾಡುತ್ತಾರೋ ದೇವರು ಅವರಿಗೆ ಎಲ್ಲಾ ಸುಖ ಸಂಪತ್ತನ್ನು ಕರುಣಿಸುತ್ತಾನೆ. ನೀವು ಮಾಡುವ ಒಳ್ಳೆಯ ಕೆಲಸವೇ ದೈವಿಕ ಶಕ್ತಿಯಾಗಿ ನಿಮ್ಮನ್ನು ಕಾಪಾಡುತ್ತದೆ. ದೇವರನ್ನು ಕಾಣಲು ಕಣ್ಣು ಮುಚ್ಚಬೇಡಿ, ನಿಮ್ಮ ಮನಸ್ಸನ್ನು ತೆರೆಯಿರಿ. ಚಾಣಕ್ಯನ ಈ ದೈವಿಕ ಚಿಂತನೆಗಳು ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ತರಲಿ. ನೀವು ದೇವರನ್ನು ಎಲ್ಲಿ ಕಾಣುತ್ತೀರಿ? ವಿಗ್ರಹದಲ್ಲೋ ಅಥವಾ ಮನುಷ್ಯತ್ವದಲ್ಲೋ? ಕಮೆಂಟ್ನಲ್ಲಿ ನಿಮ್ಮ ಶ್ರದ್ಧೆಯನ್ನು ಹಂಚಿಕೊಳ್ಳಿ. ದೇವರ ಹೆಸರಿನಲ್ಲಿ ದಾರಿ ತಪ್ಪುತ್ತಿರುವ ಈ ಜಗತ್ತಿಗೆ ಅಸಲಿ ಸತ್ಯ ತಿಳಿಸಲು ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸತ್ಯಂ ಶಿವಂ ಸುಂದರಂ.